ಅಮೆರಿಕದ ಸಂಸತ್ನಲ್ಲಿ ಭಾರತ ಪಾಕಿಸ್ತಾನ್ ಆಪರೇಷನ್ ಸಿಂಧೂರ ಸಂಘರ್ಷ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಸಲ್ಲಿಕೆಯಾಗಿದೆ. ಅಂದರೆ ಡೊನಾಲ್ಡ್ ಟ್ರಂಪ್ ಯಾವ ಶುದ್ಧ ಸುಳ್ಳುಗಳನ್ನು ಹೇಳ್ತಾ ಬಂದ್ರಲ್ಲ, ಆ ಸುಳ್ಳುಗಳನ್ನೇ ರಿಪೋರ್ಟ್ನ ರೂಪದಲ್ಲಿ ಅಲ್ಲಿ ಕೊಡಲಾಗಿದೆ. ಅದರಲ್ಲಿ 4 ದಿವಸಗಳ ಸಂಘರ್ಷದಲ್ಲಿ ಪಾಕಿಸ್ತಾನ ಯಶಸ್ವಿಯಾಗಿಬಿಟ್ಟಿತ್ತು. ಡೊನಾಲ್ಡ್ ಟ್ರಂಪ್ ಸರಿಯಾದ ಸಮಯಕ್ಕೆ ಮಧ್ಯಪ್ರವೇಶ ಮಾಡಿ ಅದನ್ನು ನಿಲ್ಲಿಸಿಬಿಟ್ಟರು ಅಂತ. ಅದರ ಜೊತೆಗೆ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಯ್ತಲ್ಲ, ಅದು ಟೆರರ್ ಅಟ್ಯಾಕ್ ಅಲ್ವಂತೆ. ಭಾರತದ ಒಳಗಿರುವ ಬಂಡುಕೋರರು ಮಾಡಿದಂಥ ಕೆಲಸ ಅದು ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಭಾರತದ ಒಳಗಿರುವ ಬಂಡುಕೋರರು ಈ ದಾಳಿ ಮಾಡಿದ್ರು ಅಂತ. ರಿಪೋರ್ಟ್ ಟು ಕಾಂಗ್ರೆಸ್ ಅಂದರೆ ಚೀನಾ ಮತ್ತು ಚೀನಾಕ್ಕೆ ಸಂಬಂಧಿಸಿದ ಬೆಳವಣಿಗೆಗಳನ್ನು ಸ್ಟಡಿ ಮಾಡೋದಕ್ಕೆ ಅಂತಲೇ ಅಮೆರಿಕದಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿ ಕಾಲ ಕಾಲಕ್ಕೆ ರಿಪೋರ್ಟ್ಗಳನ್ನು ಕೊಡುತ್ತೆ. ಚೀನಾ ಪಾಲಿಸಿ ಹೆಂಗಿರಬೇಕು ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಅಧ್ಯಕ್ಷರಿಗೆ ಮತ್ತು ಸಂಸತ್ತಿಗೆ ಸಹಾಯಕ ಆಗಲಿ ಅಂತ ರಿಪೋರ್ಟ್ಗಳನ್ನು ಕೊಡೋದಿತ್ತು. ಮತ್ತು ಚೀನಾದ ಬಗ್ಗೆ ರಿಪೋರ್ಟ್ ಕೊಡೋ ಕಮಿಟಿ ಇದ್ಯಾಕೆ ಭಾರತ ಪಾಕಿಸ್ತಾನದ ಬಗ್ಗೆ ಕೊಡ್ತು ಅಂತಂದರೆ ಇಂಟರ್ ಕನೆಕ್ಟೆಡ್. ಈ ಆಪರೇಷನ್ನ ಸಂದರ್ಭದಲ್ಲಿ ಚೀನಾ ತನ್ನ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಅವುಗಳನ್ನು ಟೆಸ್ಟ್ ಮಾಡಿಸ್ತು. ರಿಪೋರ್ಟ್ನಲ್ಲಿರೋದು ಕ್ರೂಷಿಯಲ್ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನನ್ನು ಚೀನಾ ಪಾಕಿಸ್ತಾನಕ್ಕೆ ಶೇರ್ ಮಾಡಿಕೊಂಡು ಈ ಕದನದಲ್ಲಿ ಪಾಕಿಸ್ತಾನಕ್ಕೆ ಸಹಾಯ ಮಾಡಿತು. ಅದರ ಜೊತೆಗೆ ರಫೇಲ್ ಯುದ್ಧ ವಿಮಾನದ ಬಗ್ಗೆ ಅಪಪ್ರಚಾರ ನಡೆಸಿ ತನ್ನ ವ್ಯಾಪಾರ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತು. ತನ್ನ ವ್ಯಾಪಾರ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಚೀನಾ ಪ್ರಯತ್ನ ಪಡ್ತು ಅಂತ ಈ ಎಲ್ಲ ಅಂಶಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ತುಂಬ ಭಾರತ ಎದ್ದು ನಿಂತು ವಿರೋಧಿಸಬೇಕಾದದ್ದು ಇದು ಟೆರರಿಸ್ಟ್ ಅಟ್ಯಾಕ್ ಅಲ್ಲ, ಇದೊಂದು ಬಂಡುಕೋರರ ದಾಳಿ ಅಂತ ಹೇಳಿದ್ದಕ್ಕೆ. ಬಂಡುಕೋರರ ದಾಳಿ ಅಂತ ಹೇಳಿದ್ದಕ್ಕೆ ಏನು ಹೇಳ್ತಾ ಇದೆ ಇದರಲ್ಲಿ? ಏಪ್ರಿಲ್ 22ರಂದು ಪಹಲ್ಗಾಮ್ ದಾಳಿ ನಡೆಸಿದ್ದು ಉಗ್ರರಲ್ಲ. ಪಹಲ್ಗಾಮ್ ದಾಳಿ ಉಗ್ರ ದಾಳಿಯಲ್ಲ, ಅದು ಬಂಡುಕೋರರ ದಾಳಿ. ಭಾರತದೊಳಗಿನ ಬಂಡಾಯದಿಂದ ಇದು ಆಗಿದ್ದು. ಇದಕ್ಕೆ ಭಾರತ ಪ್ರತಿಕ್ರಿಯಿಸಿದ್ದರಿಂದ ಪಾಕಿಸ್ತಾನದ ಜೊತೆ ಯುದ್ಧ ಆಯಿತು. 4 ದಿನಗಳ ಕಾಲ ಭಾರತ ಪಾಕಿಸ್ತಾನ ಸಂಘರ್ಷ ನಡೀತು. ಭಾರತದ ವಿರುದ್ಧ ಪಾಕಿಸ್ತಾನದ ಮಿಲಿಟರಿ ಯಶಸ್ವಿಯಾಯಿತು. ಈ ಯುದ್ಧದಲ್ಲಿ ಚೀನಾದ ಪಾತ್ರ ಜಾಗತಿಕವಾಗಿ ಗಮನ ಸೆಳೆದಿದೆ. ಚೀನಾದ ಶಸ್ತ್ರಗಳನ್ನು ಭಾರತದ ವಿರುದ್ಧ ಪಾಕಿಸ್ತಾನ ಬಳಸಿದೆ. ಚೀನಾ ತನ್ನ ಶಸ್ತ್ರಾಸ್ತ್ರಗಳ ಅತ್ಯಾಧುನಿಕತೆಯನ್ನು ತೋರಿಸಲು ಪ್ರಯತ್ನಿಸಿದೆ. ಪಾಕಿಸ್ತಾನ ಸೇನೆ ಚೀನಾದ HQ-9 ವಾಯು ರಕ್ಷಣಾ ವ್ಯವಸ್ಥೆ, PL-15 ಕ್ಷಿಪಣಿಗಳು, J-10 ಯುದ್ಧ ವಿಮಾನಗಳನ್ನು ಬಳಸಿದೆ. ಪಾಕಿಸ್ತಾನ ಚೀನಾದಿಂದ ಗುಪ್ತಚರ ಮಾಹಿತಿಯನ್ನು ಪಡೆದಿದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ನೋಡಿ, ಇದೊಂದು ಬಂಡುಕೋರ ದಾಳಿ ಅಂತ ಅಮೇರಿಕ ಹೇಳ್ತಾ ಇದೆ. ಇದೇ ಅಮೇರಿಕ ಪಹಲ್ಗಾಮ್ ದಾಳಿ ನಡೆದ ನಂತರ TRF ದಿ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನುವ ಭಯೋತ್ಪಾದಕ ಸಂಘಟನೆ ಇತ್ತಲ್ಲ, ಇದರ ಹೊಣೆಯನ್ನು ಹೊತ್ತುಕೊಂಡಿದ್ದಂಥ TRF ಅನ್ನು ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ ಅಂತ ಘೋಷಣೆ ಮಾಡಿದ್ದಿದೆ ಅಮೇರಿಕ. ಅದರಲ್ಲಿ ಹೇಳ್ತಾರೆ ಪಹಲ್ಗಾಮ್ ದಾಳಿ ಮಾಡಿದ್ದೀವ್ರೆ ಅಂತ ಹೇಳ್ತಾರೆ. ಲಷ್ಕರ್ ಎ ತಯ್ಯಬಾದ ಅಂಗ ಅಂತಲೂ ಈ ರಿಪೋರ್ಟ್ನಲ್ಲಿದೆ. ಮಾರ್ಕೋ ರೂಬಿಯಾ, ಸೆಕ್ರೆಟರಿ ಆಫ್ ಸ್ಟೇಟ್, ಟೆರರ್ ಡೆಸಿಗ್ನೇಷನ್ ಆಫ್ ದ ರೆಸಿಸ್ಟೆನ್ಸ್ ಫ್ರಂಟ್ ಪ್ರೆಸ್ ಸ್ಟೇಟ್ಮೆಂಟ್, ವೈಟ್ ಹೌಸ್ನಿಂದ ರಿಲೀಸ್ ಆದಂಥ ಸ್ಟೇಟ್ಮೆಂಟ್ ಆಗಿತ್ತು ಜುಲೈ 17, 2025. ಟುಡೇ ದ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಈಸ್ ಆ್ಯಡಿಂಗ್ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅರ್ಥಾತ್ TRF ಆಸ್ ಅ ಡೆಸಿಗ್ನೇಟೆಡ್ ಫಾರಿನ್ ಟೆರರ್ ಆರ್ಗನೈಸೇಷನ್ ಆ್ಯಂಡ್ ಸ್ಪೆಷಲಿ ಡೆಸಿಗ್ನೇಟೆಡ್ ಗ್ಲೋಬಲ್ ಟೆರರಿಸ್ಟ್ ಅಂತ ಘೋಷಣೆ ಮಾಡಿದ್ರು. ಇದರಲ್ಲಿ ಹೇಳ್ತಾರೆ TRF, a Lashkar-e-Taiba front and proxy, claimed responsibility for the April 22, 2025 Pahalgam attack, which killed 26 civilians. This was the deadliest attack on civilians in India since the 2008 Mumbai attacks conducted by LET. TRF has also claimed responsibility for several attacks against Indian security forces, including the most recently in 2024. TRF ಭಯೋತ್ಪಾದಕ ಸಂಘಟನೆ, ಇವರು ಕ್ಲೇಮ್ ಮಾಡ್ಕೊಂಡಿದ್ದಾರೆ, ಇವರ ಕೈವಾಡನೇ ಇದೆ, ಇದನ್ನು ನಾವು ಇಂಟರ್ನ್ಯಾಷನಲ್ ಟೆರರ್ ಆರ್ಗನೈಸೇಷನ್ ಅಂತ ಘೋಷಣೆ ಮಾಡ್ತೀವಿ, ಲಷ್ಕರ್ ಎ ತಯ್ಯಬಾದ ಅಂಗ ಅಂತಲೂ ಅಮೇರಿಕಾನೇ ಹೇಳುತ್ತೆ. ಈಗ ಇದು ಬಂಡುಕೋರರ ದಾಳಿ, ಭಯೋತ್ಪಾದಕ ಕೃತ್ಯ ಅಲ್ಲ ಅಂತಲೂ ಹೇಳ್ತಾರೆ. ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಭಾರತ ಪಾಕಿಸ್ತಾನ ಕದನ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ಕೊಂಡ್ರು. ಆರಂಭದಲ್ಲಿ ಕೌಂಟ್ ಇಡ್ತಿದ್ವಿ ನಾವು, 4ನೇ ಸಲ ಹೇಳಿದ್ರು, 8ನೇ ಸಲ ಹೇಳಿದ್ರು, 12ನೇ ಸಲ ಹೇಳಿದ್ರು ಅಂತ.
ಇವತ್ತಿನ ಲೆಕ್ಕಕ್ಕೆ ಒಂದು 60 ಸಲ ಹೇಳಿರ್ಬೇಕು ಒಂದು ಅಂದಾಜಿನ ಪ್ರಕಾರ. 60 ಸಲ ಯುದ್ಧ ನಿಲ್ಲಿಸದೆ ಹೋದರೆ 350% ಟ್ಯಾಕ್ಸ್ ಹಾಕಿಬಿಡ್ತೀನಿ ಅಂತ ಹೆದರಿಸಿದೆ ನಾನು. ಹಂಗೆ ಹೆದರಿಸಿ ಯುದ್ಧ ನಿಲ್ಲಿಸಿದೆ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.